ಮೊನ್ನೆ ಈ ಟ್ರಾನ್ಸ್ಫಾರ್ಮರ್ ಕೈ ಕೊಟ್ಟಿದ್ದರಿಂದ ಏನೆಲ್ಲ ಎಡವಟ್ಟಾಯ್ತಂದರೆ, ಒಂದು ಕಡೆ ಜೋಳ ಆಲ್ಮೋಸ್ಟ್ ಅಲ್ಲಿ ಸುಟ್ಟೇ ಹೋಗಿತ್ತು, ಇನ್ನೊಂದು ಕಡೆನೂ ಸೇಮ್ ಅದೇ ರೀತಿಯಾಗಿತ್ತು. ಅದೇನೋ ಇರಲಾರ್ದಲ್ಲೇ ಇರುವೆ ಬಿಡ್ಕೊಂಡ್ರು ಅನ್ನೋ ಹಾಗೆ ಮತ್ತೊಂದು ಕಡೆ ಹೇಗೂ ಕಳೆ ಬೆಳೆದು ವೇಸ್ಟ್ ಆಗುತ್ತಲ್ಲ ಅಂತ ಒಂದು 40 kg ಜೋಳ ತೊಗೊಂಬಂದು ಹಾಕಿದ್ವಿ. ಜೋಳ ಎಲ್ಲ ತೊಗೊಂಬಂದು ಹಾಕಿ ಬುಡದಲ್ಲಿರೋ ಕಸನೆಲ್ಲ ಕ್ಲೀನ್ ಮಾಡಿ ಡ್ರಿಪ್ ಕೂಡ ಅವತ್ತೇ ಎಳೆದಿದ್ದೆ. ಬಟ್ ಏನು ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಇದಾದ 7 ದಿನದ್ದಾದಮೇಲೆ ನೀರು ಬಿಡ್ತಾ ಇದ್ದೀನಿ. ಜೋಳ ಆಲ್ಮೋಸ್ಟ್ ಅಲ್ಲಿ ಬರಲ್ಲ, ನೆಕ್ಸ್ಟ್ ಸತಿ ತಿರ್ಗಾಗೆ ಇದಾಕಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಬೆಳಗ್ಗೆ ಎದ್ದು ಬಂದು ನೋಡಿದಾಗ ಇಲ್ಲೊಂದು ಜೋಳ ಹುಟ್ಟಿದ್ವು. ಆದರೂ ಪರವಾಗಿಲ್ಲ, ಒಂದು 10 kg ಏನು ನವಿಲೇ ತಿನ್ಕೊಂಡಿದ್ವು ಇಲ್ಲ ಜೋಳ ಸತ್ತೇ ಹೋಗಿತ್ತೋ ಗೊತ್ತಿಲ್ಲ. ಹಾಗೆ ಮೊನ್ನೆ ಅದು ಅಡಿಕೆ ಮರ, ಒಂದು ತೆಂಗಿನ ಮರ ಏನಕ್ಕಪ್ಪ ಉರುಳಿಸಿದ್ವಿ ಅಂದರೆ, ಮನೆ ಕಟ್ಟೋಕ್ಕೆ ಜಾಗ ಬೇರೆ ಎಲ್ಲೂ ಇರಲಿಲ್ಲ ಗುರು. ಅನಿವಾರ್ಯವಾಗಿ ಇವನು ಉರುಳಿಸ್ಬೇಕಾಗಿತ್ತು. ಅದನ್ನೆಲ್ಲ ಉರುಳಿಸಿದ ಜಾಗ ಈ ಥರ ಕಾಣಿಸ್ತಿತ್ತು. ಹತ್ತಿನ ಬೆಳಗಿಗೆ ಬಂದೆಲ್ಲ ಪಿಲ್ಲರ್ಗೆ ಮಾರ್ಕ್ ಮಾಡೋಗಿದ್ರು. 9 ಪಿಲ್ಲರ್ ಕೂಡ ಬಂದಿದ್ವು. ಹಾಗೆ ಮನೆನ ಯಾವ ರೀತಿ ಕಟ್ತೀವಿ, ಎಷ್ಟೆಲ್ಲ ಖರ್ಚಾಯಿತು ಅಂತ ತಿಳ್ಕೊಬೇಕಂದ್ರೆ ನನ್ನ ಕೊಟ್ಟ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮನೆದು ಫುಲ್ ಅಪ್ಡೇಟ್ ಕೊಡ್ತೀನಿ.